ಕೇಳಿ ಫಸ್ಟ್ ಅವರು ಯಾರು ಅಧಿಕಾರಿಗಳಿದ್ದಾರೆ ಏನು ಹೇಳ್ತಾ ಇದ್ರೆ ನೀವು ಬಂದು ಈ ರೋಡಲ್ಲಿ ಓಡಾಡಕ್ಕೆ ಈ ಓಡಾಡಿದ್ರೆ ಯಾರು ಮಾಡಿದ್ರು 20 ವರ್ಷದಿಂದ ಇದೆ ಕೂಡ. ಏನ್ ಸಮಸ್ಯೆ ಆಗಿದೆ ಅಂತ ಮಾಡೋದಕ್ಕೆ ಏನ್ ಮಾಡಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅವ್ರ ಕೈಯಲ್ಲಿ, ಬೇರೆ ಇನ್ನೇನಿಲ್ಲ, ಮಾಡಕ್ ಆಗ್ತಾ ಇಲ್ಲ. ಅವ್ರಿಗೆ ಜವಾಬ್ದಾರಿ ಇವ್ರು ಬಂದಾಗ ಜವಾಬ್ದಾರಿ ಆಗಿಲ್ಲ. ಅಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೋಗಿ ಪ್ರತಿನಿಧಿಗಳಾಗಿ ಜನಪ್ರತಿನಿಧಿಗಳು ಬಂದು ಕೆಲಸ ಮಾಡಿದ್ರೆ ಶಾಸಕರು ಇವ್ರಿಬ್ರು ಕಿತ್ತಾಕ್ಬಿಟ್ಟು ಬೇರೆಯವ್ರು ಹೊಸ ಮುಂತಾಡ್ಕೊಂಡು ಅಷ್ಟೇ. ಸುಧಾಕರ್ ಸರಿ ಇಲ್ಲ, ಪ್ರತಿನಿಧಿಗಳು ಸರಿ ಆಮೇಲೆ ನಮ್ಮ ಹತ್ರ ಬಂದು ಓಟ್ ಕೇಳಂತೂ ಮುಖ ಇಟ್ಕೊಂಡಿಲ್ಲ ಅವರು. ನೀವು ಇದೇ ತಾಲೂಕರ ಸರ್? ಇದೇ ತಾಲೂಕು ನಮ್ಮದೇ ಹೋಗ್ಲಿ ಅವರೇ. ಏನಂತ ಹೇಳ್ತೀರಾ ಶಾಸಕರ ಬಗ್ಗೆ? ನಿಮ್ಮೂರಲ್ಲಿ ಪ್ರಚಾರ ಅಲ್ಲ ಇದು, ನಾವು ರಸ್ತೆನ ತೋರಿಸ್ತಾ ಇರೋದು ಜನಕ್ಕೆ. ಕರ್ನಾಟಕದ ಜನ ನೋಡ್ತಾರೆ ಇದ್ರಲ್ಲಿ. ಅಲ್ಲ ನಿಮ್ದು ಯಾವ ಊರು? ಅಲ್ಲಿ ಅಲ್ಲ, ಅಲ್ಲಿ ರಸ್ತೆಗಳು, ಚರಂಡಿಗಳು, ಬೀದಿ ದೀಪಗಳೆಲ್ಲ ಸಮರ್ಪಕವಾಗಿದಾವ? ಏನು ಹಿಂದೆ ಕಾಲದಾಗ ಆಗಿರೋದು ಅಷ್ಟೇ. ಸುಧಾಕರ್ ಅವ್ರು ಏನ್ ಮಾಡಿದ್ರು ಅದೇ ಇದು ಅಷ್ಟೇ ಐತೆ. ಅಲ್ಲ ಎಲೆಕ್ಷನ್ ಮುಂಚೆ ಅವ್ರ ಮುಖ ನೋಡಿರೋದು. ಅಲ್ಲ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ಕರ್ನಾಟಕ ಸುದ್ದಿಗಳೆಲ್ಲ ಮಾತಾಡ್ತಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ. ಚಿಕ್ಕಬಳ್ಳಾಪುರ, ಸಿಂಗಾಪುರ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡ್ತಾರೆ ಏನಂಗ್ ಮಾಡ್ತಾರೆ? ಅವ್ರ ಜಾಬ್ ಸಿಂಗಾಪುರ ಮಾಡ್ಕೊಂತಾರೆ ಅಷ್ಟೇ. ಅವ್ರ ಜಾಬ್ ಸಿಂಗಾಪುರ ಮಾಡ್ಕೊಳಕ್ ರೆಡಿ ಇರ್ತಾರೆ. ಈಗ ಕೆಲವು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀವಿ, ಆ ಹಳ್ಳಿಗೆ ನಾನು ಅಷ್ಟು ಕೋಟಿ ಅನುದಾನ ಕೊಟ್ಟಿದ್ದೀನಿ, ಇಷ್ಟು ಅನುದಾನ ಹಾಕಿದೀನಿ ಅಂತ ಕೆಲವರು ಸಾರ್ವಜನಿಕರು ಹೇಳ್ತಾರೆ. ನಮ್ಗೆ ರಸ್ತೆನೇ ಇರ್ಲಿಲ್ಲ, ರಸ್ತೆ ಮಾಡಿಕೊಟ್ಟಿದ್ದಾರೆ ಅಂತ. ನಿಮ್ಗೆ ಯಾಕೆ ಹಾಕೊಟ್ಟಿಲ್ಲ? ಪ್ರತ್ಯಕ್ಷ ಸಾಕ್ಷಿ ಇದೆ ನೋಡ್ರಿ, ಪ್ರತ್ಯಕ್ಷ ಸಾಕ್ಷಿ. ಅದು ಒಂದು ಹಳ್ಳಿಯಲ್ಲೆಲ್ಲ ಮಾಡ್ಬೇಕಾಗಿರೋದು. ಸಾಯಂಕಾಲ ಮಕ್ಕಳು ಟ್ಯೂಷನ್ ಕರ್ಕೊಂಡ್ ಬರ್ತೀನಿ, ನಾನೇ ಬಿದ್ದೀನಿ. ಸ್ವಲ್ಪ ನೀರು ಸುಮಾರು ಜನ ಅಂಗವಿಕಲರು ಎಷ್ಟು ಜನ ಬೀಳ್ತಾರೆ ಗೊತ್ತಾಗಿರೋದು. ಅಲ್ಲ, ಅಂಗವಿಕಲರು ಆಗಿ ಸುಮಾರು ಜನ ಬಿದ್ದಿದ್ದವ್ರು. ಮೆಡಿಕಲ್ ಕಾಲೇಜ್ ಇದೇ ರಸ್ತೆಯಲ್ಲಿ ಇದೆ ಅಲ್ವಾ? ಮುದ್ದೇನಹಳ್ಳಿಗೆ ಹೋಗುವಂತದ್ದು ಇದೇ ರಸ್ತೆಯಲ್ಲಿ ಹೋಗ್ಬೇಕು. ದೊಡ್ಡಬಳ್ಳಾಪುರ ಹೋಗ್ಬೇಕು ಅಂದ್ರೆ ಇದೇ ರಸ್ತೆಯಲ್ಲಿ ಹೋಗ್ಬೇಕು. ದೊಡ್ಡಬಳ್ಳಾಪುರ ರಸ್ತೆ ಇದು ಇಂಪಾರ್ಟೆಂಟ್ ಹಾಸ್ಪಿಟ್ಲ್. ಹೌದೌದು, ಎಂತೆಂತ ರೋಗಿಗಳು ಬರ್ತಾರೆ, ನಿಜ ನಿಜ. ಎಷ್ಟು ಆಂಬುಲೆನ್ಸ್ ಓಡಾಡ್ತವೆ. ಗರ್ಭಿಣಿಯರಾಗಿರ್ಬೋದು, ಇಲ್ಲ ರೋಗಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇದು ಅವಶ್ಯಕತೆ ಇರೋದು. ನಿಜ ನಿಜ. ಅಂತ ರೋಡೇ ಒಂದು ಗಮನಕ್ಕೆ ಅವ್ರಿಗೆ ತಗೊಂಡಿಲ್ಲ ಅಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಇನ್ನೇನ್ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ. ಹೌದೌದು, ನಿಮ್ಮಂತವರೆಲ್ಲ ಹೇಳ್ಬೇಕು. ಧನ್ಯವಾದಗಳು ಸರ್, ನಿಮ್ಮ ಅಭಿಪ್ರಾಯ. ನಮ್ದೂರು ಕಂದ್ವಾರನೇ. ಏನಾಗಿ ಹೇಳಕ್ ಇಷ್ಟಪಡ್ತೀರಾ ಈ ರಸ್ತೆ ನೋಡ್ಕೊಂಡು ನೀವು? ಸರ್, ರಸ್ತೆ ನೋಡಿದ್ರೆ ನಮ್ಗೆ ಬೇಜಾರಾಗ್ತದೆ. ನಿಮ್ಮೂರಲ್ಲೂ ಬಂದಿದ್ವಿ, ನಿಮ್ಮೂರಲ್ಲೂ ಸೇಮ್ ಇದೇ ತರನೇ ಇದೆ. ಹೆಚ್ಚು ಕಮ್ಮಿ 2 ಕಿಲೋಮೀಟರ್ ಇಂದ ರಸ್ತೆ ಇದೇ ತರನೇ ಇದೆ. ರಸ್ತೆನೂ ಚೆನ್ನಾಗಿಲ್ಲ, ನಾವು ಓಡಾಡಕ್ಕೂ ಆಗಲ್ಲ. ಜಾಸ್ತಿ ಜನ ಬಿದ್ದೋಗಿದ್ದಾರೆ, ಜಾಸ್ತಿ ಜನ ಪಾಪ ಕೈ ಕಾಲೆಲ್ಲ ಮುರಿದಾಕೊಂಡು. ನಗರಸಭೆಗೆ ಸೇರುತ್ತಲ್ಲ ಇದು? ಸರ್, ನಗರಸಭೆ ಒಂದಂತಾರೆ, ಒಬ್ರು PWಗೆ ಸೇರಿದ್ರು. ಅಲ್ಲ, PW ನಿಮ್ಮೂರಿಂದ ಆಚೆಗೆ PW ಇಲಾಖೆಗೆ ಸೇರುತ್ತೆ. ಏನಾಗ್ತದೆ, ಅವ್ರು ಇಬ್ರು ಇದರಿಂದ ಇದಾಗ್ತಾ ಇಲ್ಲ. ಒಂದು ಸತಿ ಶಾಂಕ್ಷನ್ ಮಾಡಿ ಅಂತ ಹೇಳಿದ್ರು MLA ಸಾಹೇಬ್ರು, ತಿರ್ಗಾ ಅದು ಆಗಿಲ್ಲ. ಏನೆಲ್ಲ ಇಷ್ಟಪಡ್ತೀರಾ ಸರ್ಕಾರಿ ಅಧಿಕಾರಿಗಳಿಗೆ? ಇದು ಸರ್ಕಾರಿ ಅದು ಏನಂದ್ರೆ ಇಷ್ಟಪಡ್ತೀವಿ ನಾವು ಅಂದ್ರೆ ಈ ರಸ್ತೆ ಸರಿ ಮಾಡ್ಕೊಂಡು ಸಾಕು ನಮ್ಗೆ. ಅವರು ರಸ್ತೆ ನಮ್ಗೆ ಸರಿ ಮಾಡಿಕೊಟ್ರೆ ಸಾಕು ಅಷ್ಟೇ. ಸರಿ ಸರಿ ಸರ್, ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಕ್ಕೆ. ಹೋಗುದಿಲ್ಲ ಅಂತವ್ರನ್ನೆಲ್ಲ ಕತೆ ಕಟ್ಕೊಂಡ್ರೆ ಇಷ್ಟೇ ಕತೆ. ಯಾಕೆ ಆತರ ಹೇಳ್ತೀರಾ? ಯಾಕತ್ರ ಹೇಳ್ತೀರಾ? ರಸ್ತೆ ಕೂಡ ಮಾಡಿಲ್ಲ ಅಂದ್ರೆ. ನಿಮ್ದು ಯಾವ ಊರು ಸರ್? ನಮ್ ಕಂದ್ವಾರ ಇದೇ ಊರೇ, ಇದೇ ಊರಿನ ಗ್ರಾಮಸ್ಥರೇ. ನಿಮ್ಮೂರ ರಸ್ತೆನೇ ಈ ತರ ಹದಗೆಟ್ಟೋಗಿದೆ. ಕೇಳಲ್ವಾ ಇಲ್ಲಿನ ಶಾಸಕರನ್ನ ನೀವು? ಕಾಣ್ತದೇ ಇಲ್ಲ, ಬರೋದೇ ಇಲ್ಲ. ಅಲ್ಲ, ಅವ್ರಿಗೆ 3 ವರ್ಷ ಆಗಿದೆ, ಒಂದಿನ ಬಂದಿಲ್ಲ ನಿಮ್ಮೂರಿಗೆ? ನಮ್ಮೂರ್ ಕಡೆ ನಮ್ಮೂರಕ್ಕೆ ಇವಾಗ ಬಂದೇ ಇಲ್ಲ. ಏನಕ್ಕೆ, ಏನ್ ಸಮಾಚಾರ? ಬಂದೇ ಇಲ್ಲ. ಅಲ್ಲ, ಮತ ಕೇಳಕ್ ಮಾತ್ರ ಊರೂರು ಮನೆ ಮನೆಗೆ ಬಂದು ಕೇಳ್ತಾರೆ. ಬಂದಿದ್ರು ಅಷ್ಟೇ, ಅಷ್ಟ್ ಬಿಟ್ರೆ ಈ ಕಡೆ ಬಂದೇ ಇಲ್ಲ. ನಾವೇ ನಾವು ಎತ್ತಿನ ಗಾಡಿಯಲ್ಲೆಲ್ಲ ಹೊಡೆಯೋಗಿ ನಾವೇ ಮಣ್ಣು ಹಾಕೊಂಡು ನಾವೇ ರೆಡಿ ಮಾಡ್ಕೊಂತ ಇದ್ದೀವಿ. ಸಾರ್ವಜನಿಕರೇ ನೀವೇ ಮಣ್ಣು ಹಾಕ್ತೀರಿ ಇದನ್ನೆಲ್ಲ? ಇದರಲ್ಲಿ ಫೇಸ್ಬುಕ್ ಲೈವ್ ಅಲ್ಲೆಲ್ಲ ಹೇಳ್ತಾ ಇರ್ತಾರೆ. ಮಾತು ಹೇಳೋದಕ್ಕೆ ನಾನು ಹೇಳ್ಬೋದು, ನಾನು 150 ಕೋಟಿ ಮಾಡಿದ್ದೀನಿ ಅಂತ. ಇಲ್ಲಿ ಮಾಡೋರು ಬೇಕಲ್ಲ. ಹಳ್ಳಿಗೂ ಭೇಟಿ ಮಾಡಿದ್ದೀನಿ, ಹಳ್ಳಿಗಳ ಅದೇ ಯಾವ ಹಳ್ಳಿ ಬೇಕೋ, ಎಲ್ಲಿ ಏನ್ ಬಂದಿರ್ತದೋ ಆ ಹಳ್ಳಿಗೆ ಹೋಗಿರ್ತಾರೆ, ನೋಡಿರ್ತಾರೆ. ಅವ್ರಿಗೆ ಏನ್ ಇದ್ದಿರ್ತದೋ. ಅಲ್ಲ, ದೂರನೂ ಇಲ್ಲ, ನಗರ ಪಕ್ಕದಲ್ಲೇ ಇದೆ. ನಗರ ಪಕ್ಕದಲ್ಲೇ ಅಲ್ಲೇ ಇದ್ದಿದ್ದು ಅವ್ರ ಮನೇನು. ಇವಾಗ ಅವಲೇ 6 ತಿಂಗಳು ವರ್ಷದಿಂದ ಖಾಲಿ ಮಾಡಿದ್ರು. ಇದೆ ಕಂದವಾರ ಪಕ್ಕದಲ್ಲಿ ಇದ್ದಿದ್ದ? ಕಂದವಾರದಲ್ಲೇ ಇದ್ದಿದ್ದು ಖಾಲಿ ಮಾಡಿದ್ರು. ರಸ್ತೆ ಮಾಡ್ಕೊಡಕ್ಕಾಗಿಲ್ಲ ಅಂತ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರ 3-4 ಮನೆ. ಇದು ಸಾರ್ವಜನಿಕರ ಅಭಿಪ್ರಾಯ. ನೋಡ್ರಿ ಸ್ವಾಮಿ, ಲಕ್ಷಾಂತರ ಬಂಡವಾಳ ಹಾಕಿರ್ತಾರೆ ಕಾರು ಬೈಕ್ಗಳಿಗೆ. ಈ ತರ ರಸ್ತೆ ಹದಗೆಟ್ಟೋದ್ರೆ